ಐಪಿಎಲ್ ಹಣಾಹಣಿಯ ನಡುವೆ ಭಾರತ ಟೆಸ್ಟ್ ಕ್ರಿಕೆಟ್ ತಂಡದ ನೂತನ ನಾಯಕ ಯಾರು ಎಂಬ ಗೊಂದಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಮುಂಬರುವ ಇಂಗ್ಲೆಂಡ್ ಸರಣಿಯಿಂದ ಟೆಸ್ಟ್ ತಂಡದ ನಾಯಕನಾಗಿ ಶುಭ್ಮನ್ ಗಿಲ್ರನ್ನ ಆಯ್ಕೆ ಮಾಡಲಾಗಿದೆ. ಆಯ್ಕೆಯಾಗಿರುವ ಪ್ರಿನ್ಸ್ ಶುಭ್ಮನ್ ಗಿಲ್ ತಮ್ಮ ಕ್ರಿಕೆಟ್ ವೃತ್ತಿ ಬದುಕಿನಲ್ಲಿ ಕಂಡ ಹಲವಾರು ಏಳು ಬೀಳುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಭಾರತೀಯ ಕ್ರಿಕೆಟ್ ತಂಡದ ಯುವ ಆಟಗಾರ ಪ್ರಿನ್ಸ್ ಶುಭ್ಮನ್ ಗಿಲ್ 8 ಸೆಪ್ಟೆಂಬರ್ 1999ರಂದು ಪಂಜಾಬ್ನ ಫಾಜಿಲ್ಕಾದಲ್ಲಿ ಜನಿಸಿದ್ರು. ಅವರ ತಂದೆ ಕಲ್ವಿಂದರ್ ಸಿಂಗ್ ಗಿಲ್ ಕೃಷಿಕರು ಮತ್ತು ತಾಯಿ ಕೀರತ್ ಗಿಲ್ ಗೃಹಿಣಿ. ಅವರ ಸಹೋದರಿ ಶಹನೀಲ್ ಗಿಲ್ ಸಾಮಾಜಿಕ ಮಾಧ್ಯಮದಲ್ಲಿ ಬಹಳ ಜನಪ್ರಿಯರಾಗಿದ್ದಾರೆ. ಶುಭ್ಮನ್ ಗಿಲ್ ಚಿಕ್ಕ ವಯಸ್ಸಿನಲ್ಲೇ ಟೀಂ ಇಂಡಿಯಾದಲ್ಲಿ ಸ್ಥಾನ ಗಳಿಸುವುದರೊಂದಿಗೆ ಸಾಕಷ್ಟು ಜನಪ್ರಿಯತೆ ಗಳಿಸಿದ್ದಾರೆ. ಶುಭ್ಮನ್ ಗಿಲ್ ಟಿವಿಯಲ್ಲಿ ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್ ಮತ್ತು ವಿವಿಎಸ್ ಲಕ್ಷ್ಮಣ್ ಅವರನ್ನ ನೋಡುತ್ತಾ ಬೆಳೆದ್ರು. ಇದು ಅವರಲ್ಲಿ ಕ್ರಿಕೆಟಿಗನಾಗುವ ಬಯಕೆಯನ್ನ ಹುಟ್ಟುಹಾಕಿತ್ತು. ಶುಭ್ಮನ್ ಅವರ ತಂದೆ ಕೂಡ ಕ್ರಿಕೆಟಿಗನಾಗಲು ಬಯಸಿದ್ದರು. ಆದ್ರೆ ಅವರ ಕನಸನ್ನ ನನಸಾಗಿಸಲು ಸಾಧ್ಯವಾಗಲಿಲ್ಲವಂತೆ. ಬಾಲ್ಯದಲ್ಲಿ ತಂದೆಯ ಕೃಷಿ ಜಮೀನಿನಲ್ಲೇ ಅಭ್ಯಾಸ ನಡೆಸುತ್ತಿದ್ದರಂತೆ. ಒಂದು ಕಡೆ ತಂದೆ ತಾಯಿ ಕೃಷಿ ಕೆಲಸದಲ್ಲಿ ತಲ್ಲೀನರಾಗಿದ್ದರೆ, ತನ್ನ ಅಕ್ಕನ ಜೊತೆ ಗಿಲ್ ಅದೇ ಜಮೀನಿನಲ್ಲಿ ಕ್ರಿಕೆಟ್ ಆಟ ಆಡ್ತಿದ್ದರಂತೆ. ಕ್ರಿಕೆಟ್ನತ್ತ ಒಲವು ಕಂಡ ಪೋಷಕರು ಅವರನ್ನ ಫಾಜಿಲ್ಕಾದಿಂದ ಮೊಹಾಲಿಗೆ ಕರೆದೊಯ್ದರು. ಅಲ್ಲಿ ಪಂಜಾಬ್ ಕ್ರಿಕೆಟ್ ಸಂಸ್ಥೆಯ ಬಿಎಸ್ ಬಿಂದ್ರಾ ಸ್ಟೇಡಿಯಂ ಬಳಿ ಬಾಡಿಗೆಗೆ ಮನೆ ತೆಗೆದುಕೊಂಡಿದ್ರು. ಶುಭ್ಮನ್ ಗಿಲ್ ತಮ್ಮ ಆರಂಭಿಕ ಶಿಕ್ಷಣವನ್ನ ಪಂಜಾಬ್ನ ಮೊಹಾಲಿಯ ಮಾನವ್ ಮಂಗಲ್ ಸ್ಮಾರ್ಟ್ ಸ್ಕೂಲ್ನಲ್ಲಿ ಮಾಡಿದ್ರು. 3ನೇ ವಯಸ್ಸಿನಿಂದ ಕ್ರಿಕೆಟ್ ಆಡಲು ಆರಂಭಿಸಿದ ಶುಭ್ಮನ್ 8ನೇ ವಯಸ್ಸಿನಿಂದಲೇ ಕ್ರಿಕೆಟ್ನ ವೃತ್ತಿಪರ ತರಬೇತಿ ಪಡೆಯಲು ಆರಂಭಿಸಿದರು. ಶುಭ್ಮನ್ ಗಿಲ್ ಕೇವಲ 11ನೇ ವಯಸ್ಸಿನಲ್ಲಿ ಅಂಡರ್ 16 ಪಂಜಾಬ್ ಕ್ರಿಕೆಟ್ ತಂಡದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಡಲು ಆಯ್ಕೆಯಾದರು. ಅವರ ಮೊದಲ ಸರಣಿಯಲ್ಲಿ ಅವರು 5 ಪಂದ್ಯಗಳಲ್ಲಿ 330 ರನ್ ಗಳಿಸುವ ಮೂಲಕ ದಾಖಲೆ ನಿರ್ಮಿಸಿದರು. 2017ರಲ್ಲಿ ಭಾರತದ ಅಂಡರ್ 19 ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾದರು. ಅವರು 19 ವರ್ಷದೊಳಗಿನವರ ಕ್ರಿಕೆಟ್ ವಿಶ್ವಕಪ್ 2018ಕ್ಕೆ ಉಪನಾಯಕರಾಗಿ ಆಯ್ಕೆಯಾದರು. ಸದ್ಯ ಐಪಿಎಲ್ನಲ್ಲಿ ಗಿಲ್ ಗುಜರಾತ್ ತಂಡದ ನಾಯಕನಾಗಿಯೂ ತಂಡವನ್ನ ಯಶಸ್ವಿಯಾಗಿ ಮುನ್ನಡೆಸಿರುವ ಅನುಭವ ಇರುವುದರಿಂದ ಇದು ಕೂಡ ಗಿಲ್ ಟೆಸ್ಟ್ ತಂಡದ ನಾಯಕನಾಗಿ ಆಯ್ಕೆಯಾಗಲು ಕಾರಣ ಆಯಿತು ಅಂತ ಹೇಳ್ಬಹುದು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.